ಸರ್ಕಾರ ಇವತ್ತು ಹೃದಯ ವೈಶಾಲ್ಯತನೇ ಇಲ್ಲ, ಆ ರೀತಿ ಒಂದು ವರ್ತನೆಯಿಂದ ನಡ್ಕೊಳ್ತಾ ಇದೆ. ಕಾಮ್ರೇಡ್ ಅನಂತ ಸುಬ್ಬರಾವ್ ಅವರು ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಚಳುವಳಿ, ಅವರು ತೋರಿಸಿರುವ ದಾರಿ ನನ್ನಂಥ ಎಷ್ಟೋ ಲಕ್ಷಾಂತರ ಕಾರ್ಮಿಕ ಮುಖಂಡರುಗಳಿಗೆ, ಕಾರ್ಮಿಕರಿಗೆ ಅವರು ಹೋರಾಟದ ಕಿಚ್ಚನ್ನು ಹಚ್ಚಿ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಚಳುವಳಿಯನ್ನು ಮುಂದೂಡಲ್ಲ, ಸಚಿವರು ಹೇಳೋರು ಮುಂದೂಡಲ್ಲ, ಮುಖ್ಯಮಂತ್ರಿಗಳು ಹೇಳೋರು ಮುಂದೂಡಲ್ಲ. 4 ಗಂಟೆ ನಂತರ ಆಗುವಂಥ ಹೋರಾಟಗಳಿದೆಯಲ್ಲ, ಅದು ಸ್ವರೂಪ ಬೇರೆ ಥರ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಹೋರಾಟವನ್ನು ಮಾಡಿದ್ರೆ ಮಾತ್ರ ಸರ್ಕಾರ ನಮ್ಮ ಜೊತೆ ನಮ್ಮ ಕಡೆ ತಿರು ನೋಡುತ್ತೋ ಹೊರತು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಕ್ಯಾರೆ ಅನ್ನಲ್ಲ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ, ಸಾರಿಗೆ ಟಿವಿಯನ್ನು ಬೆಳೆಸಿ, ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಸಮಸ್ತ 4 ನಿಗಮದ ನೌಕರರಲ್ಲಿ ವಿನಂತಿ, ಸಾರಿಗೆ ಟಿವಿಯನ್ನು ಅತಿ ಹೆಚ್ಚು ಚಂದಾದಾರವಾಗಿ ಮತ್ತು ಆರ್ಥಿಕವಾಗಿ ಸಾರಿಗೆ ಟಿವಿ ಬೆಳೆಯಬೇಕಾಗಿರೋದ್ರಿಂದ ದಯಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ ಮತ್ತು ಫೋನ್ ನಂಬರ್ ಹಾಕಿರ್ತಾರೆ. ದಯಮಾಡಿ ಈ ಚಾನಲ್ಲು ಸಾರಿಗೆ ನೌಕರರ ಏಳಿಗೆಗೋಸ್ಕರ, ಸದಾಕಾಲ ಸಾರಿಗೆ ನೌಕರರ ಅನ್ಯಾಯಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮತ್ತು ದಮನಕಾರಿಯಾಗಿರ್ತಕ್ಕಂಥ ಏನು ನಮ್ಮ ಸಾರಿಗೆ ನೌಕರಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರ ಆಗಿರ್ತಕ್ಕಂಥ ಚಾನಲ್ಲು. ದಯಮಾಡಿ ಸಬ್ಸ್ಕ್ರೈಬರ್ ಆಗಿ, ಚಂದಾದಾರರಾಗಿ, ಆರ್ಥಿಕವಾಗಿ ಸಹಾಯ ಮಾಡಿ ಈ ಚಾನಲನ್ನು ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ತೆ. ನನ್ನ ಆತ್ಮೀಯ 4 ನಿಗಮಗಳ ಸಾರಿಗೆ ಸಂಗಾತಿಗಳೇ, ನಾನು ರಾಮು ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಷಯ ಏನು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಸಹ ಆಲ್ರೆಡಿ ತಿಳಿದಿದೆ. ಏನು ನಾವು ಹೋದ ತಿಂಗಳು 29ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಎಂಬ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು. ಅದರ ಪೂರ್ವ ತಯಾರಿ ಎಲ್ಲ ಹೇಗಾಗಿತ್ತು ಅನ್ನತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಂದು ಚಲೋವನ್ನು ನಾವು ಬೆಂಗಳೂರು ಚಲೋ ಒಂದು ಹೋರಾಟವನ್ನು ನಾವು ಚಳುವಳಿಯನ್ನು ಮುಂದೂಡಿದೋ. ಕಾರಣ ಏನು ಅಂತಕ್ಕಂಥ ತಮ್ಮೆಲ್ಲರಿಗೂ ಸಹ ಗೊತ್ತಿರೋ ವಿಚಾರ. ಅವತ್ತು ಸಹ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತಯಾರಾಗಿದ್ದರು, ಬಂದಿದ್ದರು. ಆದರೆ ನಮ್ಮ ದುರ್ದೈವ, ಸಾರಿಗೆ ನೌಕರರ ದುರ್ದೈವ ಅನಿಸುತ್ತೆ, ಅವತ್ತು ನಮ್ಮ ಹಿರಿಯ ಮುಖಂಡರಾದ, ಕಾರ್ಮಿಕ ಮುಖಂಡರಾದ ಕಾಮ್ರೇಡ್ ಅನಂತ ಸುಬ್ಬರಾವ್ ಸಾಹೇಬರು ಹಠಾತ್ ನಿಧಾನದಿಂದ ಆ ಒಂದು ಚಳುವಳಿಯನ್ನು ನಾವು ಮುಂದೂಡಿದ್ದು. ಆ ಒಂದು ಚಳುವಳಿಯ ಮುಂದೂಡಿದ ಭಾಗವಾಗಿ ಇದೇ ತಿಂಗಳು 19ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಚಳುವಳಿಯನ್ನು ನಡೆಸ್ತಾ ಇದ್ದೀವಿ. ಈ ಚಳುವಳಿಯ ಉದ್ದೇಶ ಏನು ಅಂತಕ್ಕಂಥ ತಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ, ಸಾರಿಗೆ ಸಚಿವರ ಜೊತೆ, ಆಡಳಿತ ಮಂಡಳಿಯ ಜೊತೆ, ಎಲ್ಲರ ಜೊತೆಲೂ ಸಹ ಹಲವಾರು ಮೀಟಿಂಗ್ಗಳಾಗಿದ್ದಾವೆ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ 4 ಬಾರಿ ಮೀಟಿಂಗ್ಗಳಾದರೂ ಸಹ ಇವತ್ತಿಗೂ ಸಾರಿಗೆ ನೌಕರರ ಬೇಡಿಕೆಗಳು ಇತ್ಯರ್ಥ ಆಗಿಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. 29ನೇ ತಾರೀಕು ಹೋರಾಟದ ಹಿಂದೆ 28ನೇ ತಾರೀಕು ನಮ್ಮ ಕಾಮ್ರೇಡ್ ಅನಂತ ಸುಬ್ಬರಾವ್ ಅವರು ತೀರೋದ ದಿನ ತಾವೆಲ್ಲರೂ ಸಹ ಗಮನಿಸಿದಂತ ಅಂದ್ಕೊಂಡಿದ್ದೀನಿ. ಅವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಬಂದಿದ್ದರು, ಮತ್ತು ಸಾರಿಗೆ ಸಚಿವರು ಸಹ ಬಂದಿದ್ದರು, ಸಂತೋಷ್ ಲಾಡ್ ಅವರು ಬಂದಿದ್ದರು, ಸರ್ಕಾರದ ಹಲವಾರು ಕಾರ್ಯದರ್ಶಿಗಳು ಮತ್ತು ನಮ್ಮ MD ಸಾಹೇಬರು ಎಲ್ಲರೂ ಸಹ ಬಂದಿದ್ದರು. ಎಲ್ಲರೂ ಸಹ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದು ಹೋದರು. ಆದರೆ ನಾವಿಲ್ಲಿ ಒಂದು ಗಮನಿಸಬೇಕು, ಅವತ್ತೊಂದು ದಿನ ಒಂದು ಸಾವು ಅಂದರೆ ಮನೆಯಲ್ಲಿ ಇಡೀ ಕುಟುಂಬವೇ ಅವತ್ತು ದುಃಖದಲ್ಲಿ ಮುಳುಗಿರುತ್ತೆ. ಅಂಥ ಸಂದರ್ಭದಲ್ಲೂ ಸಹ ಸಾರಿಗೆ ನೌಕರರ ಲಕ್ಷಾಂತರ ನೌಕರರ ಹಿತದೃಷ್ಟಿಯಿಂದ, ಕಾರ್ಮಿಕರ ಹಿತದೃಷ್ಟಿಯಿಂದ ಅವರ ಮಗಳು ಜ್ಯೋತಿ ಮೇಡಮ್ ಅವರು ಮೊನ್ನೆ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಿಗೆ ತುಂಬ ವಿನಮ್ರತೆಯಿಂದ, ಅಷ್ಟೊಂದು ಒಂದು ನೋವಲ್ಲಿದ್ದರೂ ಸಹ ಅವರಿಗೆ ಮನವಿಯನ್ನು ಮಾಡಿದ್ರು. ಸಾರಿಗೆ ಸಚಿವರು ನಮ್ಮಿಂದ ಏನಾದರೂ ಸಹಾಯ ಬೇಕಂತ ಅವ್ರು ಕೇಳಿದಾಗ ಮೇಡಮ್ಮು ಒಂದೇ ಮಾತು ಹೇಳಿದ್ದು, ಜ್ಯೋತಿ ಮೇಡಮ್ ಅವರು, ಸರ್ ಅವ್ರ ಕೊನೆಯ ಆಸೆ ನಮ್ಮ ತಂದೆದು ಸಮಸ್ತ ಸಾರಿಗೆ ನೌಕರರದು ಬೇಡಿಕೆಗಳು ಇತ್ಯರ್ಥ ಆಗಿಲ್ಲ ಅಂತಕ್ಕಂಥದ್ದು ಒಂದು ಕೊರಗು ಅವರಲ್ಲಿ ಕಾಡ್ತಾ ಇತ್ತು. ನೀವು ಒಂದು ವೇಳೆ ಏನಾದರೂ ನಮಗೆ ಕೊಡೋದಿದ್ದರೆ ಸಮಸ್ತ ಸಾರಿಗೆ ನೌಕರರ ಬೇಡಿಕೆಗಳು ಏನಿದ್ದಾವೆ ಅದರ ಇತ್ಯರ್ಥಪಡಿಸಿ ಅಂತಕ್ಕಂಥ ಮಾತನ್ನು ಜ್ಯೋತಿ ಮೇಡಮ್ ಹೇಳಿದರು. ಅದೇ ಮಾತುಗಳನ್ನು ಮೊನ್ನೆ ಮುಖ್ಯಮಂತ್ರಿಗೂ ಸಹ ಜ್ಯೋತಿ ಮೇಡಮ್ ಹೇಳಿದ್ರು, ಅವ್ರ ಮಗಳು ಹೇಳಿದ್ರು, ಮತ್ತು ಅವರ ಹೆಂಡ್ತಿನೂ ಸಹ ಹೇಳಿದ್ರು. ಅವ್ರ ಹಳೆಯ ಸುಂದರೇಶ್ ಅವರು ಸಹ 3 ಜನ ಸೇರಿ ಸರ್ಕಾರವನ್ನು ಮನವಿ ಮಾಡಿದ್ರು. ಆದರೆ ನಾವು ಅವತ್ತೇನು ಅಂದ್ಕೊಂಡಿದ್ದೋ, ಇಲ್ಲಿವರೆಗೂ ಸಹ ಅವರ ಒಂದು ಆ ಸಂದರ್ಭದಲ್ಲಿ ಅವ್ರು ಹೇಳಿರೋ ಮಾತುಗಳು ಅವ್ರ ಮನಸ್ಸಿಗೆ ನಾಟಿರುತ್ತೆ, ಅವ್ರ ಹೃದಯಕ್ಕೆ ತಾಗಿರುತ್ತೆ. ಸಚಿವರು ಮತ್ತು ಮೊನ್ನೆ ಮುಖ್ಯಮಂತ್ರಿಗಳ ಹೃದಯವನ್ನು ಮುಟ್ಟಿರುತ್ತೆ ಅವರ ಒಂದು ಮನವಿ. ಆ ಒಂದು ದೃಷ್ಟಿಯಿಂದ ಖಂಡಿತವಾಗಲೂ ಸಹ ಜಂಟಿ ಸಮಿತಿಯ ಮುಖಂಡರುಗಳನ್ನ ಕರೆದು ಚರ್ಚಿಸಿ ಏನಾರೋ ಒಂದು ತೀರ್ಮಾನಕ್ಕೆ ಬರುತ್ತೆ ಸರ್ಕಾರ ಅಂತಕ್ಕಂಥ ಮಾತನ್ನು ನಾವು ಭಾವಿಸಿದ್ದು. ಆದರೆ ಇವತ್ತಿನವರೆಗೂ ಸಹ ಸರ್ಕಾರದಿಂದ ಯಾವುದೇ ಸಾರಿಗೆ ನೌಕರರ ಬೇಡಿಕೆಗಳ ಈಡೇರಿಸ್ತಕ್ಕಂಥ ಮುನ್ಸೂಚನೆಗಳು ಬಂದಿಲ್ಲ. ಸರ್ಕಾರದ ಹೃದಯ ಎಷ್ಟು ಬಂಡೆ ಥರ ಗಟ್ಟಿಯಾಗ್ಬಿಟ್ಟಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸಾವಿನ ಮನೆಯಲ್ಲಿ ಅಂಥ ಒಂದು ಸಂದರ್ಭದಲ್ಲೂ ಸಹ
ಅವರು ವಿಶೇಷವಾಗಿ ಆ ವಿಷಯಗಳನ್ನ ಸಾರಿಗೆ ನೌಕರ ಬೇಡಿಕೆಗಳ ಈಡೇರಿಸಿರ್ತಕ್ಕಂಥ ಮಾತನ್ನು ಹೇಳಿದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸೂ ಕರಲಿಲ್ಲ, ಸಾರಿಗೆ ಸಚಿವರ ಮನಸ್ಸೂ ಸಹ ಕರಲಿಲ್ಲ. ಇವತ್ತವರೆಗೂ ಸಹ ಈ ರಾಜ್ಯದ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಅವರ ಮನಸ್ಸು ಸಹ ಕರಗಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಇದ್ದೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅನಂತ್ ಸುಬ್ರಾವ್ ಅವರಿದ್ದಾಗ ಏನೋ ಒಂದು ಶಕ್ತಿ ಇತ್ತು ಎಲ್ಲರಲ್ಲೂ. ಏನೋ ಒಂದು ಶಕ್ತಿ ಒಂದು ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ಆಡಳಿತ ಮಂಡಳಿ ಮಟ್ಟದಲ್ಲಾಗಿರ್ಬೋದು, ಮತ್ತು ನಮ್ಮಲ್ಲೆಲ್ಲರಲ್ಲೂ ಸಹ ಆಗಿರ್ಬೋದು, ಒಂದು ಶಕ್ತಿ ಇತ್ತು. ಆ ಶಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಹಾಗಂತ ನಾವು ದುತ್ತಿಗೆಟ್ಟಿಲ್ಲ. ನಾವು ಇನ್ನೂ ಸಹ ಅವರ ಶಿಷ್ಯಂದ್ರುಗಳು, ಇನ್ನೂ ಸಹ ಇನ್ನೂ ಇದ್ದೀವಿ. ಅವರ ಚಳುವಳಿಯನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಯಾಕೆ ಇವೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರ ಇವತ್ತು ಹೃದಯವನ್ನೇ ಕಳ್ಕೊಂಡಿದೆ. ಅವ್ರಿಗೆ ಹೃದಯ ವೈಶಾಲ್ಯತನನೇ ಇಲ್ಲ. ಆ ರೀತಿ ಒಂದು ವರ್ತನೆಯಿಂದ ನಡ್ಕೊಳ್ತಾ ಇದೆ. ಯಾಕೆಂದರೆ ಈಗ ನೀವೇ ಯೋಚನೆ ಮಾಡಿ, ಅವರ ಮಗಳು, ಅವ್ರ ಅಳಿಯ, ಅವ್ರ ಹೆಂಡತಿ ಎಲ್ಲರೂ ಸಹ ಸಾವಿನ ದಿನ ಅವ್ರಿಗೆ ಅಷ್ಟು ವಿಶೇಷವಾಗಿ ಮನವಿ ಮಾಡಿದ್ರು ಸಹ ಅವ್ರ ಮನಸ್ಸು ಕರಲಿಲ್ಲ ಅಂತಂದರೆ, ನಮ್ಮ ಮೇಲೆ ಎಷ್ಟು ಜಡ್ಡುತನವನ್ನು ಅವರು ಧೋರಣೆನ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಇವತ್ತು ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಚಳುವಳಿ, ಅವರು ತೋರಿಸಿರುವ ದಾರಿ, ಅವರ ಹೋರಾಟದ ಶಕ್ತಿ ನಮ್ಮಲ್ಲಿದೆ ಇವತ್ತು. ನನ್ನಂಥ ಎಷ್ಟೋ ಲಕ್ಷಾಂತರ ಕಾರ್ಮಿಕ ಮುಖಂಡರುಗಳಿಗೆ, ಕಾರ್ಮಿಕರಿಗೆ ಅವರು ಹೋರಾಟದ ಕಿಚ್ಚನ್ನು ಹಚ್ಚಿ ಹೋಗಿದ್ದಾರೆ. ನಾವಿನ್ನೂ ಬದುಕಿದ್ದೀವಿ. ನಾವು ಆ ಚಳುವಳಿ ನಡೆಸ್ತಾ ಇದ್ದೀವಿ. ND ಕ್ರಿಯಾ ಸಮಿತಿಗೆ ಆ ಶಕ್ತಿ ಇದೆ. ಅದಕ್ಕೋಸ್ಕರ ತಮ್ಮಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ತಾಯಿದ್ದೀನಿ ಬಂಧುಗಳೇ. ಏನು 29ನೇ ತಾರೀಕಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಜನ ಹೊರಟಿದ್ರಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ, ಅದಕ್ಕಿಂತ 2 ಪಟ್ಟು ಜನ ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ 19ನೇ ತಾರೀಕಿಗೆ ನೀವು ಬರಬೇಕಾಗಿದೆ. ಬಂದೇ ಬರ್ತಿರ್ತಕ್ಕಂಥ ನಿರೀಕ್ಷೆ ನಮಗೂ ಇದೆ. ನಾವು ಸಹ ಎಲ್ಲ ರೀತಿಯ ಪೂರ್ವ ತಯಾರಿಗಳನ್ನು ಆ ಒಂದು ಚಳುವಳಿಗೋಸ್ಕರ ಸಿದ್ಧಪಡಿಸ್ಕೊಂಡಿದ್ವಿ ND ಕ್ರಿಯಾ ಸಮಿತಿ ವತಿಯಿಂದ. ಹಾಗಾಗಿ ದಯವಿಟ್ಟು ಯಾರೂ ಸಹ ವಾರದ ರಜೆ ಇರ್ತಕ್ಕಂಥವ್ರು ಮತ್ತು ಮೆಡಿಕಲ್ ರಜೆಯಲ್ಲಿ ಇರ್ತಕ್ಕಂಥವ್ರು ಯಾರಾವತ್ತು ಬಿಡುವಿರ್ತೀರಿ, ದಯವಿಟ್ಟು ಎಲ್ಲ ಬೆಂಗಳೂರು ಚಲೋ ಕಡೆ ಬನ್ನಿ. 1 ದಿನ 2 ದಿನ ನೀವು ತಮ್ಮ ಒಂದು ಇದನ್ನು ಕಳ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಏಕೆಂದರೆ ಈಗ ಏನೆಲ್ಲ ಆಗಿದೆ ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ. ಎಷ್ಟು ವರ್ಷ ಆಯಿತು, 38 ತಿಂಗಳು ಹರಿಯರ್ಸು, 24 ದಿನ ಸಂಬಳ ವೇತನ ಹೆಚ್ಚಳ ಆಗಿಲ್ಲ, ಇನ್ನು ಹಲವಾರು ಸೌಲಭ್ಯಗಳನ್ನ ವಂಚಿತರಾಗಿದ್ದೀವಿ ನಾವು. ದಿನ ಬರೀ ಬೇರೆ ಇಲಾಖೆ ಹೋಲಿಕೆ ಮಾಡಿಕೊಂಡು ಬೇರೆ ನೌಕರರು ನೋಡ್ಕೊಂಡು ಬದುಕೋದೇ ಆಗೋಗಿದೆ. ನಾವು ಯಾವಾಗ ಕೈ ತುಂಬ ಸಂಬಳ ತಗೊಂಡು ನಮ್ಮ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ತಕ್ಕಂಥ ಸಂದರ್ಭ ಯಾವಾಗ ಬರುತ್ತೆ ಅಂದರೆ, ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವತ್ತು ಚಳುವಳಿಗೆ ಭಾಗವಹಿಸ್ತೀರಿ ಅವತ್ತು ಆ ಒಂದು ಸಂದರ್ಭ ಬರುತ್ತೆ. ನೀವು 2 ದಿನ 1 ದಿನ 2 ದಿನ ನಮಗೆ ಚಳುವಳಿಗೆ ಸಹಕರಿಸಿದ್ದೇ ಆದರೆ 100ಕ್ಕೆ 100% ಸರ್ಕಾರ ನಮ್ಮ ಚಳುವಳಿಗೆ ಮಣಿದು ನಮ್ಮ ಯಶಸ್ವಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಆತ್ಮವಿಶ್ವಾಸ ನಮಗೂ ಸಹ ಇದೆ. ಅದರಿಂದ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಂದರೆ ಇದು ಒಂದು ಕೊನೆಯ ಒಂದು ದೊಡ್ಡ ಮಟ್ಟದ ಒಂದು ಕೊನೆಯ ಚಳುವಳಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೂ ಬಯಸ್ತಿದ್ದೀರಿ. ತಮ್ಮ ಗಮನದಲ್ಲಿರಲಿ, ಈ ಚಳುವಳಿ ಒಂದು ವೇಳೆ ಯಾವುದೇ ಕಾರಣಕ್ಕೂ ಏನೋ ಈಗ ನಾಳೆನೇ ಮೀಟಿಂಗ್ ಕರೀಲಿ, ನಾಡ್ದೇ ಕರೀಲಿ, ಈ ಚಳುವಳಿನ ಮುಂದೂಡಲ್ಲ. ಸಚಿವರು ಹೇಳೋರು ಮುಂದೂಡಲ್ಲ, ಮುಖ್ಯಮಂತ್ರಿಗಳು ಹೇಳೋರು ಮುಂದೂಡಲ್ಲ. ನೀವು ಚಳುವಳಿನ ಮುಂದಕ್ಕೆ ಹಾಕ್ಬಿಟ್ಟು ಮೀಟಿಂಗ್ ಬನ್ನಿ ಅಂದರೆ ನಾವು ರೆಡಿ ಇಲ್ಲ, ನಾವು ಹೋಗಲ್ಲ. ಮೀಟಿಂಗ್ ಹೋಗ್ತೀವಿ, ಚಳುವಳಿ ಮುಂದೂಡಲ್ಲ. ಮೀಟಿಂಗ್ 24 ಗಂಟೆ 24x7 ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ಸರ್ಕಾರದ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನೀವು ಎಷ್ಟೊಂದು ರಾತ್ರಿಗಾರು ಕರೀಲಿ ಮೀಟಿಂಗ್ಗೆ, ನಾವು ಬರೋಕ್ಕೆ ರೆಡಿ ಇದ್ದೀವಿ. ಆದರೆ ಚಳುವಳಿಯನ್ನು ಮಾತ್ರ ನಾವು ಮುಂದಿಡಲ್ಲ. ಇದು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ದೃಢ ನಿರ್ಧಾರ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದ್ರು ಅಷ್ಟೇ, ಸಚಿವರು ಕೇಳ್ಕೊಂಡ್ರು ಅಷ್ಟೇ, ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗೋವರೆಗೂ ಈ ಚಳುವಳಿಯನ್ನು ಇನ್ನು ಯಾವುದೇ ಕಾರಣಕ್ಕೂ ಮುಂದೆ ಹಾಕಲ್ಲ, ಇನ್ನೊಂದು ಡೇಟ್ ತಗೊಳ್ಳಲ್ಲ. ಇದು ಭಾಳ ಸ್ಪಷ್ಟವಾಗಿ ನಿಮ್ಮ ತಲೆಯಲ್ಲಿರಲಿ. ಎಷ್ಟೋ ಜನ ನೌಕರರು ಕೇಳ್ತಾ ಇದ್ದಾರೆ, ಸರ್ ನಾಳೆ ನೋಟಿಸ್ ಬಂದುಬಿಡ್ತು, ನಾಡಿದ್ದು ನೋಟಿಸ್ ಬರ್ತು ಮೀಟಿಂಗ್ದು, ನೀವೇನು ಚಳುವಳಿ ಕೈ ಬಿಟ್ಬಿಡ್ತೀರಾ, ಇಲ್ಲ ಮುಂದೂಡ್ತೀರಾ ಅಂತ. ನೋ, ಯಾವುದೇ ಕಾರಣಕ್ಕೂ ಚಳುವಳಿಯನ್ನು ಮುಂದೂಡಲ್ಲ. ಚಳುವಳಿ ನಿರಂತರವಾಗಿ ಇರುತ್ತೆ. ಮತ್ತು ಇನ್ನೊಂದು 19ನೇ ತಾರೀಕು ಏನಾದ್ರು ಮೀಟಿಂಗ್ ಫಿಕ್ಸ್ ಆಯಿತು ಅಂದರೂ ಸಹ ಬೇಡಿಕೆಗಳು ಈಡೇರಿಸೋವರೆಗೂ ಸಹ ಚಳುವಳಿ ನಿರಂತರ ನಡೀತಾ ಇರ್ತದೆ. ಸಂಜೆ 4 ಗಂಟೆವರೆಗೂ ಸಹ ಚಳುವಳಿ ಇರುತ್ತೆ. 4 ಗಂಟೆ ಒಳಗಡೆ ಸರ್ಕಾರ, ಘನ ಸರ್ಕಾರ, ಆಡಳಿತ ಮಂಡಳಿ ಕರೆದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ಮಾತ್ರ ಚಳುವಳಿಯನ್ನು ಕೈಬಿಟ್ಟು ಅವತ್ತು ಅದೇ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸಂಭ್ರಮಾಚರಣೆ ಮಾಡೋಣ. ಒಂದು ವೇಳೆ 4 ಗಂಟೆ ಆದರೂ ಸಹ ಮಾತುಕತೆ ಆಗಲಿಲ್ಲ, ಮೀಟಿಂಗ್ ಕರೆಯಲಿಲ್ಲ, ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ 4 ಗಂಟೆ ನಂತರ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಅಭಿಪ್ರಾಯದಲ್ಲಿ, ಅವತ್ತೇನು ಸಾವಿರಾರು ಜನ ಸೇರಿರ್ತಾರೆ ಅಲ್ಲಿ, ಅವರೆಲ್ಲರ ಅಭಿಪ್ರಾಯದಂತೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳೊಂದು ತೀರ್ಮಾನ ತಗೊಳ್ತಾರೆ. ಆ ತೀರ್ಮಾನವನ್ನು ಜಾರಿ ಮಾಡಲಿಕ್ಕೆ ನೀವೆಲ್ಲರೂ ಸಹ ನೌಕರರು ರೆಡಿ ಇರಬೇಕು. ಆ ತೀರ್ಮಾನ ಏನು ಬೇಕಾದ್ರೂ ಆಗಿರ್ಬೋದು, ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ತೀರ್ಮಾನ.
ಯಾಕೆ ನಿಮ್ಮ ಅಭಿಪ್ರಾಯದಂತ ತೀರ್ಮಾನ ಆಗುತ್ತೆ. 4 ಗಂಟೆ ನಂತರ ಆಗುವ ಬೆಳವಣಿಗೆಗಳೇ ಬೇರೆ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ. ಅಲ್ಲೇ ಮಾಧ್ಯಮ ಗೋಷ್ಠಿಯನ್ನು ಸಹ ಕರೆದಿದ್ದೀವಿ, ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅವತ್ತೇ 4 ಗಂಟೆ ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ಮುಂದಿನ ಹೋರಾಟ ಏನು ಅಂದರೆ ಆ ಕ್ಷಣದಿಂದನೇ 4 ಗಂಟೆ ಆ ಕ್ಷಣದಿಂದನೇ ಏನು ಹೋರಾಟ ಮಾಡಬೇಕು, ನಾವೇನು ಕ್ರಮ ತಗೊಳ್ಬೇಕು, ಏನು ಅಂತಕ್ಕಂಥ ವಿಚಾರಗಳನ್ನು, ಮುಂದಿನ ಹೋರಾಟ ಏನು ಅಂತಕ್ಕಂಥ ವಿಚಾರವನ್ನು ನಾವು ಅವತ್ತೇ ಅಲ್ಲಿ ತೀರ್ಮಾನ ಮಾಡ್ತೀವಿ, ನಿಮ್ಮ ಸಮ್ಮುಖದಲ್ಲಿ, ನಿಮ್ಮ ಅಭಿಪ್ರಾಯದಂತೆ. ಅದರಿಂದ ಈ ಚಳುವಳಿ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಮತ್ತು 4 ಗಂಟೆಗೆ ಅದು ಅಂತ್ಯ ಆಗಲ್ಲ, ನಿರಂತರವಾಗಿ ಕಂಟಿನ್ಯೂ ಆಗ್ತಿರ್ತದೆ. ಬಟ್ 4 ಗಂಟೆ ನಂತರ ಆಗುವಂಥ ಹೋರಾಟಗಳಿದೆಯಲ್ಲ, ಅದು ಸ್ವರೂಪ ಬೇರೆ ಥರ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಾರಿಗೆ ಸಚಿವರಲ್ಲಿ, ಆಡಳಿತ ಮಂಡಳಿಯಲ್ಲಿ 4 ಗಂಟೆ 19ನೇ ತಾರೀಕು 4 ಗಂಟೆ ನಂತರ ಆಗುವಂತಹ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಡಿ. ಶಾಂತಿಯುತವಾಗಿ ಆ ಒಂದು ಚಳುವಳಿ ಮುಕ್ತಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಕರೆದು ಮಾತಾಡಿ, ನಮ್ಮ ಬೇಡಿಕೆ ಈಡೇರಿಸಿ. 4 ಗಂಟೆ ನಂತರ ಆಗುವಂಥ ತೀರ್ಮಾನಕ್ಕೆ ನಾವು ಜವಾಬ್ದಾರರಲ್ಲ, ಆಮೇಲೆ ಆಗುವಂಥ ಒಂದು ಕೆಲಸ ಕಾರ್ಯಗಳಿಗೆ ನಾವು ಜವಾಬ್ದಾರರಲ್ಲ. ಯಾಕೆ ನಮ್ಮ ಕೈ ಮೀರೋಗಿದೆ. ಇವತ್ತು ಸಮಸ್ತ ಸಾರಿಗೆ ನೌಕರರ ಆಕ್ರೋಶದ ಕಟ್ಟೆ ಯಾವತ್ತೋ ಒಡೆದೋಗಿದೆ ಆಕ್ರೋಶದ ಕಟ್ಟೆ. ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ತಮಗೇನು ಕೊಡಲಿಕ್ಕೆ ಬರಲ್ಲ ಅಂತ ಹೇಳಿದ್ರು, ಅವತ್ತೇ ಸಾರಿಗೆ ನೌಕರರ ಆಕ್ರೋಶದ ಕಟ್ಟೆ ಅವತ್ತೇ ಒಡೆದಿದೆ. ಬಟ್ ನಾವು ಆ ಕಟ್ಟೆಗೆ, ಆಕ್ರೋಶದ ಕಟ್ಟೆಗೆ ನಾವು ಇಲ್ಲಿವರೆಗೂ ಸಹ ತಡೆಗೋಡೆಯನ್ನು ಹಾಕೊಂಡು ಬಂದಿದ್ದೀವಿ. ಇನ್ಮೇಲೆ ತಡೆಗೋಡೆಯನ್ನು ಮೀರಿದೆ ಇವಾಗ ಆಕ್ರೋಶದ ಕಟ್ಟೆ, ಆ ಗೋಡೆಯನ್ನು ಮೀರಿದೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ತಡೆಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಮ್ಮ ಆಕ್ರೋಶದ ಕಟ್ಟೆಗಳು ಸಹ ಹೊಡೆದಿದ್ದಾವೆ ಮುಖಂಡರುಗಳದ್ದು. ನಾವು ಎಷ್ಟೊಂದು ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯ. ಎಲ್ಲ ರೀತಿಯ ಗೌರವವನ್ನು ಕೊಟ್ಟಾಯಿತು. ಇನ್ನು ಯಾವುದೇ ಕಾರಣಕ್ಕೂ ಈ ಚಳುವಳಿಯನ್ನು ಮುಂದೂಡ್ತಕ್ಕಂಥದ್ದಾಗಲಿ, ಹೋರಾಟದಿಂದ ಸರಿತಕ್ಕಂಥ ಮಾತೇ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳೇ, ಮೊನ್ನೆ ಸಾರಿಗೆ ಸಚಿವರೇ ಮತ್ತು ಆಡಳಿತ ಮಂಡಳಿ ಎಲ್ಲ ಹಿರಿಯ ಅಧಿಕಾರಿಗಳೇ, ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾಯಿದ್ದೀನಿ. 19ನೇ ತಾರೀಕು ಸಂಜೆ 4 ಗಂಟೆ ಮೇಲೆ, ಮಧ್ಯಾಹ್ನ 4 ಗಂಟೆ ಮೇಲೆ ಆಗುವಂತಹ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಡಿ. ಶಾಂತಿಯುತವಾಗಿ ಈ ಪ್ರತಿಭಟನೆ ಮುಗಿಸೋವಂಥ ಈ ಪ್ರತಿಭಟನೆ 4 ಗಂಟೆ ಮೇಲೆ ಏನಾಗುತ್ತೆ ಅನ್ನತಕ್ಕಂಥ ವಿಚಾರಗಳನ್ನ ಅಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಬಟ್ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಕರೆದು, ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಬೆಂಗಳೂರಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. 24 ಗಂಟೆ ಎಷ್ಟೊಂದು ರಾತ್ರಿಗಾರ ಮೀಟಿಂಗ್ ಫಿಕ್ಸ್ ಮಾಡಿ ನಾವು ಬರೋಕ್ಕೆ ರೆಡಿ ಇದ್ದೀವಿ. ಕರೆದು ಆದಷ್ಟು ಬೇಗ ಇತ್ಯರ್ಥಪಡಿಸಿಲ್ಲ ಅಂದರೆ 4 ಗಂಟೆ ಮೇಲೆ ಬೇರೆ ಬೆಳವಣಿಗೆ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಮೊನ್ನೆ ಸಾರಿಗೆ ನಮ್ಮ ನೌಕರರೇ, ನೀವು ಏನೇನೋ ಆಲೋಚನೆಗಳನ್ನ ಇಟ್ಕೊಂಡು ಇದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ವಿಶೇಷವಾಗಿ BMTC ನೌಕರರನ್ನು ಮನವಿ ಮಾಡ್ತಾಯಿದ್ದೀನಿ. ಕಡಿಮೆ ಅಂದರೂ 3,500 ರಿಂದ 4,000 ಜನ ಒಂದು ದಿನಕ್ಕೆ ವೀಕ್ಲಿ ಆಫ್ ತಗೊಳ್ತಾ ಇದ್ದೀರಾ. 3,500 ರಿಂದ 4,000 ಜನ ಒಂದು ದಿನಕ್ಕೆ ವೀಕ್ಲಿ ಆಫ್ ತಗೊಳ್ತಾ ಇದ್ದೀರಾ, ವಾರದ ರಜೆ. 4,000 ಜನದಲ್ಲಿ 2,000 ಜನ ಬಂದ್ರಪ್ಪ ಫ್ರೀಡಮ್ ಪಾರ್ಕ್, ಸಾಕು. ನೀವು 4,000 ಜನದಲ್ಲಿ 2,000 ಜನ ಬರೋಕ್ಕಾಗಲ್ವ ನೀವು? BMTC ನೌಕರರು ವೀಕ್ಲಿ ಆಫ್ ಇರ್ತಕ್ಕಂಥವ್ರು ಒಂದು ದಿನಕ್ಕೆ ಅಷ್ಟು ಜನ ವೀಕ್ಲಿ ಆಫ್ ತಗೊಳ್ತಾ ಇದ್ದೀರಾ. 2,000 ಜನ ಬನ್ನಿ. ಮತ್ತು ಡ್ಯೂಟಿ ಫಸ್ಟ್ ಶಿಫ್ಟ್ ಇರೋರು ಬಂದು ಹೋಗಿ, ಡ್ಯೂಟಿ ಇಳಿದಿರೋರು ಮಧ್ಯದ ಮೇಲೆ ಬಂದು ಸೇರ್ಕೊಳ್ಳಿ ನಮ್ಮ ಜೊತೆ. ಮತ್ತು ದೀರ್ಘಾವಧಿ ರಜೆ ಇರ್ತಕ್ಕಂಥವ್ರು ಬನ್ನಿ. ಇದನ್ನು ನೀವು ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ, ಆಮೇಲೆ ನಿಮ್ಮ ತಲೆಯಲ್ಲಿ ಏನಿದೆ, ಕೆಲವರು ನೌಕರರ ತಲೆಯಲ್ಲಿ ಒಂದು ಮೆಮೊ ತಗೋಬಾರ್ದು, ಒಂದು ನೋಟಿಸ್ ತಗೋಬಾರ್ದು, ₹1 ಫೈನ್ ಆಗಬಾರ್ದು, ಒಂದು ಆಬ್ಸೆಂಟ್ ಆಗಬಾರ್ದು. ಹೆಂಗೆ ಸಾಧ್ಯ ಇದು? ಹೆಂಗೆ 38 ತಿಂಗಳು ಅರಿಯರ್ಸ್ ಬರುತ್ತೆ? ಹೆಂಗೆ ವೇತನ ಪರಿಷ್ಕರಣೆ 24ರಿಂದ ಆಗ್ಬಿಡುತ್ತೆ? ಆಮೇಲೆ ನಿಮ್ಮ ಡಿಮ್ಯಾಂಡ್ಸ್ಗಳು ನಾವು ಯಾಕೆಂದ್ರೆ ನಾವು ಕೆಲವು ವಿಷಯಗಳನ್ನ ಮಾತಾಡಲೇಬೇಕಾಗಿದೆ. ನಾವು ಸಿಕ್ತಾಗ ಹೇಳ್ತಿರ್ತೀರ, ಅಷ್ಟು % ಒಪ್ಕೋಬೇಡಿ, ಇಷ್ಟು % ಒಪ್ಕೋಬೇಡಿ. ನೀವು ಬಂದರೆ ತಾನೇ ಅಲ್ಲಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ನೀವು ಅಲ್ಲಿ ಮನೇಲಿ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಮಾತಾಡೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೊಡುಗೆ ಇರಲೇಬೇಕು. ಈಗ ಈ ದೇಶದ ಕಾರ್ಮಿಕರ ಪರಿಸ್ಥಿತಿ ಇದು. ಏನೂ ಮಾಡೋಕ್ಕಾಗಲ್ಲ. ಹೋರಾಟ ಮಾಡಿದ್ರೆ ಏನೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಈ ದೇಶದ ಕಾರ್ಮಿಕರ ಪರಿಸ್ಥಿತಿ. ಅದರಲ್ಲೂ ಸಾರಿಗೆ ನೌಕರರು, ನೀವೇ ಹೇಳ್ತೀರಪ್ಪ ಸರ್, ಇವ್ರು ಏನಾರೋ ಒಂದು ಹೋರಾಟ ಮಾಡೋವರೆಗೂ ಇವ್ರೇನು ಕೊಡಲ್ಲ ಸರ್ ಅಂತ. ಅದನ್ನೇ ಹೋರಾಟ ಮಾಡೋಕೆ ರೆಡಿ ಇದ್ದೀವಲ್ಲ ನಾವು. ಕಾರ್ಯಕ್ರಮ ರೂಪುರೇಷೆ ಮಾಡಿದ್ದೀವಿ, ಬನ್ನಿ ಹೋರಾಟ ಮಾಡಿ, ಪಡ್ಕೊಳ್ಳೋಣ ಎಲ್ಲರೂ ಸೇರಿ. ಅದನ್ನು ಬಿಟ್ಬಿಟ್ಟು ಅಡ್ವೈಸ್ ಮಾಡೋದು ಕಡಿಮೆ ಮಾಡಿ. ಬನ್ನಿ, ನೀವು ಫ್ರೀಡಮ್ ಪಾರ್ಕ್ ಕಡೆ ಬನ್ನಿ. ಎಲ್ಲಿ ಯಾವುದೇ ಸಂಘಟನೆಗಳು ಹೋರಾಟಕ್ಕೆ ಚಳುವಳಿ ಕರೆ ಕೊಟ್ಟಾಗ ಅದನ್ನು ಗೌರವಿಸ್ತಕ್ಕಂಥದ್ದು, ಆ ಚಳುವಳಿಗೆ ಸೇರ್ತಕ್ಕಂಥದ್ದು ಒಬ್ಬ ಕಾರ್ಮಿಕನ ಕರ್ತವ್ಯ ಆಗಿರಬೇಕು. ಹಂಗಿದ್ರೆ ಮಾತ್ರ ನಮಗೆ ಸಿಗಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಕಾನೂನು ಅಡಿಯಲ್ಲಿ. ಇಲ್ಲಾಂದರೆ ಈ ಸರ್ಕಾರ ಅಂತ ಯಾವುದೇ ಒಂದು ಸರ್ಕಾರ ಇದ್ದರೂ ಸಹ ಕಾರ್ಮಿಕರನ್ನು ಸುಮ್ಮನೆ ಕರೆದು ಯಾರೂ ಸಹ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಮಗು ಹತ್ರನೇ ತಾಯಿ ಹಾಲು ಕುಡಿಸ್ತಕ್ಕಂಥ ಏನೋ ಒಂದು ವಾಕ್ಯ ಇದೆ, ವೇದವಾಕ್ಯ. ಅದೇ ರೀತಿ ನಾವು ಹೋರಾಟವನ್ನು ಮಾಡಿದ್ರೆ ಮಾತ್ರ ಸರ್ಕಾರ ನಮ್ಮ ಕಡೆ ತಿರು ನೋಡುತ್ತೋ ಹೊರತು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಕ್ಯಾರೆ ಅನ್ನಲ್ಲ. ಹಾಗಾಗಿ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾಯಿದ್ದೀನಿ,
ನೌಕರರೇ, ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ತಾವು ಬರ್ತೀರಿ ಅಂತಕ್ಕಂಥ ನಂಬಿಕೆ ಆತ್ಮವಿಶ್ವಾಸ ನಮಗಿದೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ BMTC ನೌಕರರು ಬರಲಿಕ್ಕೆ ನೀವು ಪ್ರಯತ್ನ ಪಡಲೇಬೇಕು. ಇದು ಒಂದು ಅಂತಿಮ ಒಂದು ಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ, ಕೊನೆಯದಾಗಿ ಬಂದು ತಲುಪಿದ್ದೀವಿ ರೀ. ನೀನು ಬೇರೆ ಇದು ಬಿಟ್ಟರೆ ಬೇರೆ ಇನ್ನೇನು ಮಾಡಲಿಕ್ಕಾಗಲ್ಲ. ನಮ್ಗೆ ಅನಿವಾರ್ಯ ಇದು ಚಳುವಳಿ. ಏಕೆಂದರೆ ಇಷ್ಟೆಲ್ಲ ಮೀಟಿಂಗ್ಗಳಾಗಿ, ಇಷ್ಟೆಲ್ಲ ಹೋರಾಟಗಳಾಗಿ, ಇಷ್ಟೆಲ್ಲ ಆದರೂ ಸಹ ಸರ್ಕಾರ ಇನ್ನೂ ಸಹ ನಮ್ಮ ಬೇಡಿಕೆ ಈಡೇರ್ಸೋಕ್ಕಾಗಿಲ್ಲ ಅಂತ ಅಂದಾಗ ನಾವು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ. ಅದಕ್ಕೆ ನಾವು ಈ ರೀತಿ ಈ ಸಲ ಒಂದು ಡಿಫ್ರೆಂಟಾಗಿ ಚಳುವಳಿಯನ್ನು ರೂಪಿಸಿದ್ದೀವಿ. ಅದು 4 ಗಂಟೆ ನಂತರ ನಾವು ಅಲ್ಲಿ ಹೇಳ್ತೀವಿ ಏನು ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ. ಅದರಿಂದ 4 ಗಂಟೆ ನಂತರ ಆಗುವ ಬೆಳವಣಿಗೆಗಳನ್ನ ನೀವು ಜಾರಿ ಮಾಡಬೇಕಾಗುತ್ತೆ. ಏನು ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ತಗೊಳುತ್ತೆ ಅದನ್ನು ನೀವು ಜಾರಿ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಹೋರಾಟ ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರು ತುಂಬ ಒಂದು ಅನುಭವದಿಂದ ಕಟ್ಟಿರ್ತಕ್ಕಂಥ ಈ ಒಂದು ಚಳುವಳಿ. ನೀವೆಲ್ಲರೂ ಸಹ ಅವರಿಗೆ ಗೌರವ ಕೊಡಬೇಕು ಅನ್ನೋದೇ ಆದರೆ ಅವರಿಗೆ ಶ್ರದ್ಧಾಂಜಲಿನ, ನಿಜವಾದ ಶ್ರದ್ಧಾಂಜಲಿಗಳನ್ನ ಸಮಸ್ತ ಸಾರಿಗೆ ನೌಕರರು ಸಲ್ಲಿಸಲೇಬೇಕು ಅನ್ನೋದಾದರೆ ದಯವಿಟ್ಟು ಬನ್ನಿ ಹೋರಾಟಕ್ಕೆ, ಚಳುವಳಿಗೆ. ಅವ್ರ ಕನಸದು ಎಲ್ಲ ನೌಕರರು ಚಳುವಳಿಗೆ ಬರಬೇಕು. ಅವ್ರಿಗೆ ಆಸಕ್ತಿ ಕಡಿಮೆ ಆಗ್ತಾಯಿದೆ. ಅವರಲ್ಲಿ ಹೋರಾಟದ ಒಂದು ಕಿಚ್ಚನ್ನು ಎಲ್ಲರೂ ಹದ್ದಲ್ಲಿ ಹಚ್ಚಬೇಕು. ಅವರ ಚಳುವಳಿ ಕರ್ಕೊಬರ್ಬೇಕು. ಎಲ್ಲ ನೌಕರರು ಚಳುವಳಿ ಭಾಗವಹಿಸಬೇಕು ಅಂತಕ್ಕಂಥವ್ರು ಮಹಾದಾಸೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬರ್ತಿರ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಜಯ ಆಗುತ್ತೆ. ನೀವೆಲ್ಲರೂ ಬಂದು ಸೇರ್ತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡಿದ್ದೀನಿ. ಸಾರಿಗೆ ನೌಕರರ ಹೋರಾಟಕ್ಕೆ ಜಯವಾಗಲಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಏನು ನಮ್ಮ ನೌಕರರ ಸಂಘದ ಅನುಯಾಯಿಗಳಿದ್ದೀರಾ, ಏನು ಸದಸ್ಯರುಗಳಿದ್ದೀರಾ, ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರೋರ ಜೊತೆಗೆ ಹೆಚ್ಚಿನ ಸಂಖ್ಯೆಯ ಜನಗಳನ್ನು ಪದಾಧಿಕಾರಿ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ನೌಕರರ ಸಂಘದ ಪರವಾಗಿ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ಜೈ ಸಾರಿಗೆ ನೌಕರ.